ಹಲೋ ಗೈಸ್, ನಮಸ್ತೆ. ಇವತ್ತು ನಾನು ತಿಳಿಸ್ಕೊಡ್ತಿರೋದು ಜಿಪ್ಸಮ್ ವಾಲ್ ಮತ್ತು ನಾರ್ಮಲ್ಲು ಸಿಮೆಂಟ್ ಮತ್ತು ಬ್ರಿಕ್ ಯೂಸ್ ಮಾಡಿ ಮಾಡೋವಂಥ ವಾಲ್ಗೂ ಏನು ಡಿಫ್ರೆನ್ಸ್ ಇರುತ್ತೆ, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ನಾವು ಜಿಪ್ಸಮ್ ವಾಲ್ ರೆಡಿ ಮಾಡ್ತಾಯಿದ್ದೀವಿ. ಯಾವ ರೀತಿ ಮಾಡ್ತಾಯಿದ್ದೀವಿ ಅಂದರೆ, ಇದೆಲ್ಲ ಫ್ರೇಮಿಂಗ್ ಬಂದು ಅಲ್ಯೂಮಿನಿಯಂ ಚಾನಲ್ ಫ್ರೇಮಿಂಗು. ನೋಡಿ, ಮಧ್ಯ ಸೆಂಟ್ರಲ್ಲೆಲ್ಲ ನಾವು ಬಾಕ್ಸ್ ಸೆಕ್ಷನ್ ಫ್ರೇಮಿಂಗ್ ಮಾಡಿದ್ವಿ, MS ಬಾಕ್ಸ್ ಸೆಕ್ಷನ್. ಆ ಸೈಜ್ ಬಂದು 50x50, ಅಂದರೆ 50 mm 50 mm ಬಾಕ್ಸ್ ಸೆಕ್ಷನ್ ಸೈಜ್. ಅದು MS ಬಾಕ್ಸ್ ಸೆಕ್ಷನ್ ಕೊಡೋ ಉದ್ದೇಶ ಏನು ಬಂದಂದರೆ, ಅಲ್ಯೂಮಿನಿಯಂ ಚಾನಲಲ್ಲಿ ಬಂದು ಅಷ್ಟು ಸ್ಟ್ರೆಂತ್ ಇರಲ್ಲ ಅಂತ MS ಬಾಕ್ಸ್ ಸೆಕ್ಷನ್ ಕೊಡ್ತಾಯಿದ್ದೀವಿ. ವಾಲ್ಗೆ ಸ್ವಲ್ಪ ಸ್ಟ್ರೆಂತ್ ಬರಲಿ ಅಂತ ಅಷ್ಟೇ. ವರ್ಟಿಕಲ್ ಸಪೋರ್ಟಲ್ಲಿ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಅಂತಂದರೆ ನಾವು ಬಾಕ್ಸ್ ಸೆಕ್ಷನ್ ಕೊಡೋದ್ರಿಂದ ಸ್ವಲ್ಪ ವಾಲ್ಗೆ ಸಪೋರ್ಟ್ ಇರುತ್ತೆ. ಅಲ್ಯೂಮಿನಿಯಂನಲ್ಲಿ ಅಷ್ಟು ಸ್ಟ್ರೆಂತ್ ಬರಲ್ಲ. ನೋಡಿ, ಇದು ಜಿಪ್ಸಮ್ ಬೋರ್ಡು. ನಾವು ಯೂಸ್ ಮಾಡ್ತಾ ಇರೋ ಜಿಪ್ಸಮ್ ಬೋರ್ಡ್ ಬಂದು 4x6 ಸೈಜು, ಅಂದರೆ 450ಗೆ 6 ಫೀಟು ಸೈಜು. ನೋಡಿ, ಈ ಥರ ಫ್ರೇಮಿಂಗ್ ಮಾಡ್ಕೋಬೇಕು. ವಾಲ್ ಮೇಲೆ ಸಪೋರ್ಟ್ ಮಾಡಿ, ಅಥವಾ ಫ್ಲೋರ್ ಇದ್ದರೆ ಫ್ಲೋರ್ ಮೇಲೆ ಸಪೋರ್ಟ್ ಮಾಡಿ ಮಾಡ್ಬೋದು ಫ್ರೇಮಿಂಗು. ನೋಡಿ, ಇದೆಲ್ಲ ಜಿಪ್ಸಮ್ ಬೋರ್ಡ್ ನೋಡಿ ಫಿಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಜಾಯಿಂಟ್ಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಈ ಜಾಯಿಂಟ್ಸ್ನ ಫಿಲ್ಅಪ್ ಮಾಡೋದು ಹೆಂಗೆ, ಫಿನಿಷ್ ಮಾಡೋದು ಹೆಂಗೆ, ಇದೆಲ್ಲ ಮತ್ತೆ ಕ್ರ್ಯಾಕ್ ಬರಲ್ವಾ ಅಂತ ಕೇಳ್ಬೋದು. ಬಟ್ ಇದಕ್ಕೆಲ್ಲ ಏನೇನು ಸೊಲ್ಯೂಷನ್ ಇದೆ ಅಂತ ಹೇಳ್ತೀನಿ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಫಿಲ್ಅಪ್ ಮಾಡಬೇಕು ಅಂತಲೂ ಕೂಡ ಹೇಳ್ತೀನಿ. ನೋಡಿ, ಇದೆಲ್ಲ ಫ್ರೇಮಿಂಗ್ ಬಂದು ನಾವು 2 ಫೀಟ್ಗೆ 2 ಫೀಟು ನಾವು ಫ್ರೇಮಿಂಗ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ, ಅದು 4 ಫೀಟ್ ಇರೋದ್ರಿಂದ ಜಾಯಿಂಟಲ್ಲಿ ಒಂದು ಸ್ಕ್ರೂ ಹಾಕೋ ಥರ ಇರಬೇಕು, ಸೆಂಟ್ರಲ್ಲಿ ಒಂದು ಸ್ಕ್ರೂ ಹಾಕೋ ಥರ ಇರಬೇಕು. ಹಂಗಾಗಿ ಸೆಂಟ್ರು ಮಾಡಿ 2 ಫೀಟ್ಗೆ 2 ಫೀಟ್ ಥರ ನಾವು ಫ್ರೇಮಿಂಗ್ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ಥರ ಬಾಕ್ಸ್ ಸೆಕ್ಷನ್ ನೀವು ಎಲ್ಲಾದರೂ ಹಾಕಿ ಪರವಾಗಿಲ್ಲ, ಬಟ್ ಬಾಕ್ಸ್ ಸೆಕ್ಷನ್ ಸಪೋರ್ಟ್ ಇರುತ್ತೆ ವಾಲ್ಗೆ. ಅದಕ್ಕೇನು ಮೆಜರ್ಮೆಂಟ್ಸ್ ಅಂತ ಏನಿಲ್ಲ, ಬಟ್ ಸೆಂಟ್ರಲ್ ಒಂದು ಬಾಕ್ಸ್ ಸೆಕ್ಷನ್ ಇದ್ದರೆ ವಾಲ್ಗೆ ಸ್ಟ್ರೆಂತ್ ಇರುತ್ತೆ. ನೋಡಿ, ಈ ರೀತಿ ಬೋರ್ಡೆಲ್ಲ ಫಿಕ್ಸ್ ಆಗಿದ್ದಾದಮೇಲೆ ಈ ಥರ ಜಾಯಿಂಟ್ ಫಿನಿಷ್ ಮಾಡಬೇಕು. ಜಾಯಿಂಟ್ ಫಿನಿಷ್ ಮಾಡೋದು ಯಾವ ರೀತಿ ಅಂತ ನಾನು ಹೇಳ್ತೀನಿ. ನೋಡಿ, ಇದು ಬಾಕ್ಸ್ ಸೆಕ್ಷನ್ ನಾವು 50 mm ಬಾಕ್ಸ್ ಸೆಕ್ಷನ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಟೋಟಲ್ ನಮ್ಮದು ಜಿಪ್ಸಮ್ ಪಾರ್ಟಿಷನ್ ಥಿಕ್ನೆಸ್ ಬಂದು ವಿತ್ ಬೋರ್ಡು 75 mm ಥಿಕ್ನೆಸ್ಸು. ಅಂದರೆ ನಾವು ಮಧ್ಯ ಸೆಂಟ್ರಲ್ಲಿ ಯೂಸ್ ಮಾಡೋ ಬಾಕ್ಸ್ ಸೆಕ್ಷನ್ 50 mm ಇದ್ದರೆ, ಈ ಕಡೆ 12.5 ಮತ್ತು ಈ ಕಡೆ 12.5 ಆದರೆ ಟೋಟಲ್ 75 mm ಥಿಕ್ನೆಸ್ಸು ಮ್ಯಾಚ್ ಆಗುತ್ತೆ. ಯಾಕೆಂದರೆ ನಾವು ಅಲ್ಯೂಮಿನಿಯಂ ಚಾನಲು ಬರೋದು ನಮ್ಮದು ಸ್ಟ್ಯಾಂಡರ್ಡ್ 50 mm ಬರೋದ್ರಿಂದ ಸೇಮ್ ಬಾಕ್ಸ್ ಸೆಕ್ಷನ್ ಕೂಡ ಸೇಮ್ ಥಿಕ್ನೆಸ್ನೇ ಯೂಸ್ ಮಾಡಬೇಕು. ಅದು ಸ್ಟ್ಯಾಂಡರ್ಡ್ ಸೈಜು. ಅದಕ್ಕಿಂತ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ಚಾನಲ್ ಸೈಜ್ನೆಲ್ಲ ನಾವು ಕಸ್ಟಮೈಸ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಡಿಫಿಕಲ್ಟಿ, ಮಾರ್ಕೆಟಲ್ಲಿ ಸಿಗಲ್ಲ, ಅವೈಲಬಿಲಿಟಿ ಇರಲ್ಲ. ಸೊ ಹಂಗಾಗಿ ನಾವು 50 ಯೂಸ್ ಮಾಡೋದ್ರಿಂದ ಬೋರ್ಡ್ ಥಿಕ್ನೆಸ್ ಎಲ್ಲ ಸೇರಿ ಟೋಟಲ್ 75 mm ಥಿಕ್ನೆಸ್ಸು ಮ್ಯಾಚ್ ಆಗುತ್ತೆ. ಸೊ ಜಿಪ್ಸಮ್ ಬೋರ್ಡ್ ಜಾಯಿಂಟ್ಸ್ ಅಥವಾ ಜಿಪ್ಸಮ್ ಬೋರ್ಡು ಫಿಕ್ಸ್ ಮಾಡೋದಕ್ಕೆ ಏನು ಸ್ಕ್ರೂ ಹಾಕಿರ್ತೀವಿ, ಅದು ಹೋಲ್ಸ್ ಎಲ್ಲ ನಾವು ಈ ರೀತಿ POPನಲ್ಲಿ ಫಿಲ್ಅಪ್ ಮಾಡಬೇಕು. ನೋಡಿ, ಇದು ಜಾಯಿಂಟ್ ಟೇಪ್. ನಾವು ಬೋರ್ಡ್ ಜಾಯಿಂಟ್ ಏನಿರುತ್ತೆ ಫಿಕ್ಸ್ ಮಾಡಿರ್ತೀವಿ, ಆ ಜಾಯಿಂಟ್ಗೆ ಈ ಥರ ಟೇಪ್ ಹಾಕಿ ಮಾಡೋದ್ರಿಂದ ಯಾವುದೇ ರೀತಿ ಕ್ರ್ಯಾಕ್ಸ್ ಎಲ್ಲ ಟೇಪ್ ಹಾಕಿದ ತಕ್ಷಣ ಈ ಥರ POP ಪೌಡರಲ್ಲಿ ಫಿನಿಷ್ ಮಾಡಿದರೆ ಅದ್ರ ಮೇಲ್ಗಡೆ ಯಾವುದೇ ರೀತಿ ಕ್ರ್ಯಾಕ್ಸ್ ಆಗಲಿ ಇನ್ನೊಂದಾಗಲಿ ಕಾಣಿಸಲ್ಲ. ಸಾಲಿಡ್ ಬ್ರಿಕ್ ವಾಲ್ ಥರನೇ ಇರುತ್ತೆ. ನೋಡಿ, ಇದು ನಾವು ಬಂದು ವಾಲ್ ಕೇರ್ ಪುಟ್ಟಿ ಮಾಡಿದ ತಕ್ಷಣ ನೋಡಿ, ಇದು ಸಾಲಿಡ್ ವಾಲು, ರೈಟ್ ಸೈಡ್ ಇರೋದು ಸಾಲಿಡ್ ವಾಲು, ಅಂದರೆ ಬ್ರಿಕ್ ಮತ್ತು ಸಿಮೆಂಟ್ ಯೂಸ್ ಮಾಡಿರೋಂಥ ವಾಲು, ಪ್ಲಾಸ್ಟ್ರಿಂಗ್ ಮಾಡಿರೋದು. ಲೆಫ್ಟ್ ಸೈಡ್ ಇರೋದು ಜಿಪ್ಸಮ್ ವಾಲು. ಯಾವುದೇ ರೀತಿ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ನೋಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.